ನಮ್ಮ ಶಾಲೆಗೆ ಹೋಗೋದಕ್ಕೆ ದಾರಿ ಕೊಡಿ, ಈ ಧೂಳು ಸೌಂಡ್ನಿಂದ ನಮಗೆ ಮುಕ್ತಿಯನ್ನ ಕೊಡಿ ಅಂತ ಕಬ್ಬಿನ ಗದ್ದೆಯಲ್ಲಿ ಕುಳಿತು ಶಾಲಾ ಮಕ್ಕಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಪುಟಾಣಿಗಳಿಗೆ ಆದ ಅನ್ಯಾಯವಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿದಲ್ಲೆಲ್ಲ ಧೂಳು ಧೂಳು ತುಂಬಿದ ಶಾಲಾ ಕೊಠಡಿಯಲ್ಲೇ ಮುಖಕ್ಕೆ ಮಾಸ್ಕ್ ಹಾಕಿ ಪಾಠ ಕೇಳುತ್ತಿರುವ ಮಕ್ಕಳು. ಶಾಲೆಗೆ ಬರಲು ದಾರಿ ಇಲ್ಲವೆಂದು ಕಬ್ಬಿನ ಗದ್ದೆಯಲ್ಲೇ ಹಾಗೂ ರಸ್ತೆ ಮೇಲೆ ಕುಳಿತು ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು. ಪುಟಾಣಿ ವಿದ್ಯಾರ್ಥಿಗಳಿಗೆ ಸಾಥ್ ಕೊಟ್ಟ ಪಾಲಕರು. ರಾಜಕೀಯ ಪ್ರಭಾವಿತ ವ್ಯಕ್ತಿಯಿಂದ ನಮ್ಮ ಶಾಲೆಯ ಮೇಲೆ ಅನ್ಯಾಯವಾಗ್ತಿದೆ, ನಮಗೆ ನ್ಯಾಯ ಬೇಕು ಅಂತ ಘೋಷಣೆ ಕೂಗುತ್ತಾ ಹೋರಾಟ ನಡೆಸುತ್ತಿರುವ ಶಾಲಾ ಆಡಳಿತ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ. 2011ರಲ್ಲಿ ರಾಯಲ್ ಇಂಡಿಯನ್ ಅಕಾಡೆಮಿ ಹೆಸರಿನ ಇಂಗ್ಲಿಷ್ ಮಾಧ್ಯಮ ಶಾಲೆ ಸ್ಥಾಪನೆಯಾಗಿ ನರ್ಸರಿಯಿಂದ SSLCವರೆಗೆ ಸುಮಾರು 600 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಅದೇ ಶಾಲೆಯ ಪಕ್ಕದಲ್ಲೇ ರಾಜಕೀಯ ಪ್ರಭಾವಿ ಕಾಂಗ್ರೆಸ್ ಮಾಜಿ ಶಾಸಕ ಶ್ಯಾಮ್ ಘಾಟಗೆ ಬೆಲ್ಲದ ಪುಡಿ ತಯಾರಿಸುವ ಕಾರ್ಖಾನೆ ಶುರು ಮಾಡಿ ಮಕ್ಕಳ ಎಜುಕೇಷನ್ಗೆ ತೊಂದರೆ ನೀಡ್ತಿದ್ದಾರೆ ಅಂತ ಶಾಲಾ ಆಡಳಿತ ಆಕ್ರೋಶ ವ್ಯಕ್ತಪಡಿಸಿದೆ. ಅಲ್ಲಿ ಅವರಿಗೆ ಸೋಲಾಗ್ತದಂತ ಒಂದು ಅಂಜಿಕೆಯಿಂದ ನಮ್ಮ ಶಾಲೆಗೆ ತೊಂದರೆ ಕೊಡಬೇಕು, ನಾವು ಅಂಜಿಕೆ. ಯಾಕೆಂದ್ರೆ ನಾವು ಹೊರಗಿಂದ ಬಂದಿರೋರು, ಇಲ್ಲಿಯವರಲ್ಲ. ನಾನು ಮಂಗಳೂರಿನವನು. ಅವರು ಇಲ್ಲಿ ನಾವು ಬಂದು ಇಲ್ಲಿ ಶಾಲೆ ಮಾಡಬಾರ್ದು, ಇಲ್ಲಿ ಮಕ್ಕಳಿಗೆ ಒಳ್ಳೇದಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಶಾಲೆ ನಾವು ಕಿತ್ಕೊಂಡು ಹೋಗ್ಬೇಕನ್ನೋ ಉದ್ದೇಶ ನಮ್ಮ ರಸ್ತೆಯನ್ನು 15 ದಿವಸದ ಹಿಂದೆ ಅರ್ಧ ರಸ್ತೆನ ಬಂದ್ ಮಾಡಿದ್ರು. ಒಂದು ರಸ್ತೆನ, 2 ರಸ್ತೆ ಇದೆ, ಒಂದು ರಸ್ತೆನ ಬಂದ್ ಮಾಡಿದ್ರು. ಪುಟಾಣಿ ಮಕ್ಕಳು ವಿಧಿ ಇಲ್ಲದೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಪಾಠ ಕೇಳ್ತಿದ್ದಾರೆ. ದಿನೇ ದಿನೇ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀಳುತ್ತಿದೆ. ಶಾಲೆ ಚೆನ್ನಾಗಿದೆ ಅಂತ ಮಕ್ಕಳನ್ನ ಸೇರಿಸಿದ್ದೇವೆ, ಆದ್ರೆ ಈ ಶಾಲೆಗೆ ಆಗುತ್ತಿರುವ ಅನ್ಯಾಯ ನಿಜಕ್ಕೂ ವಿಪರ್ಯಾಸ ಎನ್ನುತ್ತಾರೆ ಪೋಷಕರು. ಈಗ ಡಸ್ಟ್ ಅಂದ್ರೆ ನೀವು ಹುಗಿ ಬರೋದಲ್ದರಿ, ಅದ್ರ ಬೂದಿ ಹೇಳ್ತದ್ರಿ. ಯಾಕಂದ್ರೆ ಹಬ್ಬ ಸುಟ್ಟ ಇದನ್ನ ಬಗ್ಯಾಸ್ ಮಾಡ್ತಾರಲ್ರಿ, ಅದೆಲ್ಲ ಬಂದು ಇಲ್ಲಿ ನಮ್ಗೆ ನಿಲ್ಲಕ್ಕಾಗ್ತಾ ಇದಲ್ರಿ. ನಾವು ಸ್ಕೂಲ್ ಪಕ್ಕದಲ್ಲಿದ್ದೇವ್ರಿ. ಇನ್ನಾದ್ರೂ ಮೇಲಧಿಕಾರಿಗಳು ಹೆಚ್ಚೆತ್ತುಕೊಂಡು ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಈ ಶಾಲೆಗೆ ನ್ಯಾಯ ಒದಗಿಸಿ ಕೊಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ದುರದುಂಡೆಯ ಬಾವಿಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.